ವೇದಗಳು ಇತಿಹಾಸ ಪುರಾಣಗಳಲ್ಲಿ ಮುಖ್ಯವಾದವು. ಋಗ್ವೇದ ತುಂಬಾ ಮಹತ್ವವುಳ್ಳದ್ದು. ಇದರಲ್ಲಿ ಇರುವಂತಹ ರುದ್ರ ಇನ್ನೂ ಮುಖ್ಯ. ಪಂಚಾಕ್ಷರಿಯಲ್ಲಿನ ಶಿವ ಎಂಬ 2 ಅಕ್ಷರಗಳಿಗೆ ಇನ್ನೂ ಮಹತ್ವ ಇದೆ. ಶಿವ ಎಂದರೆ ಮಂಗಳಕರ ಎಂದರ್ಥ. ಪರಮ ಮಂಗಳಕರವಾದದ್ದು ಶಿವಸ್ವರೂಪ. ಆ ಪರಮ ಶಿವನ ಅನುಗ್ರಹ ಪಡೆಯಲು ನಾವು ಆಚರಿಸುವ ಮುಖ್ಯವಾದ ಹಬ್ಬ ಮಹಾಶಿವರಾತ್ರಿ. ಪುರಾಣಗಳಲ್ಲಿ ಹೇಳಿದಂತಹ ಈ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಮಾಘಮಾಸ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿನ ಆಚರಿಸುತ್ತೇವೆ. ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಒಂದು. ಆ ದಿನ ಎಲ್ಲ ಶಿವಾಲಯಗಳು ಶಿವನ ನಾಮ ಸ್ಮರಣೆಯಿಂದ ಮೊಳಗುತ್ತವೆ. ಶಿವರಾತ್ರಿಯ ದಿನ ಉಪವಾಸ ಮತ್ತು ಜಾಗರಣೆ ಮತ್ತು ಭಕ್ತಿಯಿಂದ ಶಿವನನ್ನು ಪೂಜಿಸಲಾಗುತ್ತದೆ. ಕೆಲವರು ವಿಶೇಷವಾಗಿ ಅಭಿಷೇಕ ಮಾಡುತ್ತಾರೆ. ಜ್ಯೋತಿಷಿಗಳು ಹೇಳುವ ಪ್ರಕಾರ ಶಿವರಾತ್ರಿಯಂದು ನೀವು ಪೂಜೆ ಮಾಡಬೇಕೆಂದರೆ ನಿಮ್ಮ ರಾಶಿಚಕ್ರದ ಪ್ರಕಾರ ಈ ರೀತಿ ಪೂಜೆಯನ್ನು ಮಾಡುವುದರಿಂದ ಶುಭ ಫಲಗಳು ಸಿಗುತ್ತವೆ. ಹಾಗೆ ವೃಷಭ ರಾಶಿ. ಸ್ಥಿರತೆಯೇ ಇವರ ಶಕ್ತಿ. ಸ್ಥಿರತೆಯೇ ನಿಮ್ಮ ಬೆಳವಣಿಗೆ. ಭೂಮಿಯಲ್ಲಿ ಸಿಗುವ ನೈಸರ್ಗಿಕ ವಸ್ತುಗಳಿಂದ ಈಶ್ವರನನ್ನು ಆರಾಧಿಸಿ. ಹೂವುಗಳನ್ನು, ಅದರಲ್ಲೂ ಶುದ್ಧತೆಯ ಪ್ರತೀಕವಾಗಿರುವ ಬಿಳಿಯ ಹೂವುಗಳನ್ನು ಆರಿಸಿ ತಂದು ಶಿವನಿಗೆ ಅರ್ಪಿಸಿ. ಹಾಗೆ ನಿಮ್ಮ ಬಡತನ, ದರಿದ್ರ ನಿವಾರಣೆಗಾಗಿ ಶಿವರಾತ್ರಿಯಂದು ವೃಷಭ ರಾಶಿಯವರು ಈ ರೀತಿಯಾಗಿ ಪೂಜೆ ಮಾಡಿದರೆ ನಿಮ್ಮ ಕಷ್ಟವೆಲ್ಲ ಕರಗಿ ಅದೃಷ್ಟ ಹಾಗೂ ನೆಮ್ಮದಿ ದೊರೆಯುತ್ತದೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ವೃಷಭ ರಾಶಿ ಜನರು ಶಿವರಾತ್ರಿಯಂದು ಯಾವ ರೀತಿ ಪೂಜೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಒಮ್ಮೆ ಪಾರ್ವತಿ ದೇವಿ ಪರಮಶಿವನನ್ನು ಶಿವರಾತ್ರಿ ಬಗ್ಗೆ ಕೇಳುತ್ತಾಳೆ. ಆಗ ಶಿವನು ಶಿವರಾತ್ರಿ ಉತ್ಸವ ತನಗೆಷ್ಟು ಇಷ್ಟ ಎಂದು, ಇನ್ನೇನು ಮಾಡದೆ ಆ ದಿನ ಒಂದು ಉಪವಾಸ ಇದ್ದರೂ ಸರಿ, ತಾನು ತುಂಬಾ ಪ್ರಸನ್ನನಾಗುತ್ತೇನೆ ಎನ್ನುತ್ತಾನೆ. ಶಿವನು ಹೇಳಿದ ಪ್ರಕಾರ ಆ ದಿನ ಹಗಲೆಲ್ಲ ನಿಯಮ ನಿಷ್ಠೆಯಿಂದ ಉಪವಾಸದೊಂದಿಗೆ ಕಳೆದರೆ ರಾತ್ರಿ 4 ಜಾವಗಳಲ್ಲೂ, ಅಂದರೆ ರಾತ್ರಿ 10, 12, 2, 4 ಶಿವಲಿಂಗವನ್ನು ಮೊದಲು ಹಾಲಿನಿಂದ, ಬಳಿಕ ಮೊಸರು, ಆ ಬಳಿಕ ತುಪ್ಪ, ಆ ಬಳಿಕ ಜೇನುತುಪ್ಪದಿಂದ, ಶುದ್ಧೋದಕದಿಂದ ಅಭಿಷೇಕ ಮಾಡಿದರೆ ಶಿವನ ಪ್ರೀತಿಗೆ ಪಾತ್ರರಾಗುತ್ತಾರೆ. ಮರುದಿನ ಬ್ರಹ್ಮ ವಿಧಿಗಳಿಗೆ ಭೋಜನ ಇಟ್ಟು ತಾನೂ ಭುಜಿಸಿ ಶಿವರಾತ್ರಿ ವ್ರತ ಸಮಾಪ್ತಿ ಮಾಡಬೇಕು. ಇದನ್ನು ಮೀರಿದ ವ್ರತ ಇನ್ನೊಂದಿಲ್ಲ ಎಂದಿದ್ದಾನೆ ಪರಮಶಿವ. ಶಿವ ಪೂಜೆಯು ಹಿಂದೂ ಧರ್ಮದ ಶಿವನ ಭಕ್ತಿಯ ಆರಾಧನೆಯನ್ನು ಅಭ್ಯಾಸ ಮಾಡುವವರಿಗೆ ಪ್ರಯೋಜನವನ್ನು ನೀಡುತ್ತದೆ, ಏಕೆಂದರೆ ಇದು ವೃಷಭ ರಾಶಿಗೆ ಸಂಬಂಧಿಸಿದ ಗುಣಲಕ್ಷಣಗಳೊಂದಿಗೆ ಅನುರೂಪವಾಗಿದೆ. ವೃಷಭ ರಾಶಿಯವರು ಪ್ರತಿದಿನ ಶಿವನ ಆರಾಧನೆ ಮಾಡುವುದು ಉತ್ತಮ. ಪ್ರದೋಷ ಕಾಲ ಅಂದರೆ ಸಂಜೆಯ ಸಮಯ ಮತ್ತು ಬೆಳಗಿನ ಶಿವಾರಾಧನೆ ಬಹಳ ಮಹತ್ವದ್ದಾಗಿದೆ. ಇದು ಸಾಧ್ಯವಾಗದಿದ್ದಲ್ಲಿ ಪ್ರತಿ ಸೋಮವಾರವಾದರೂ ಶಿವನ ಪೂಜೆ ಮಾಡುವುದು ಉತ್ತಮ. ಅದು ಸಾಧ್ಯವಾಗದಿದ್ದರೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಮತ್ತು ಮಾಸ ಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡುವುದು ಉತ್ತಮ. ಮನೆಯ ಪವಿತ್ರ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು. ಶಿವಲಿಂಗದ ಮುಖವು ಈಶಾನ್ಯದ ಕಡೆಗೆ ಇರುವ ರೀತಿಯಲ್ಲಿ ಸ್ಥಾಪಿಸಿ. ಶಿವಲಿಂಗವನ್ನು ಸ್ಥಾಪಿಸಿದ ನಂತರ ಪ್ರತಿದಿನ ಪೂಜಿಸಿ. ಶಿವಲಿಂಗದ ಮೇಲೆ ಹಾಲು, ಮೊಸರು, ಜೇನುತುಪ್ಪ, ಗಂಗಾ ನೀರು, ತುಪ್ಪ ಮತ್ತು ಬಿಲ್ವಪತ್ರೆಯನ್ನು ಅರ್ಪಿಸಿ. ವಾಸ್ತು ಪ್ರಕಾರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಿವಲಿಂಗಗಳು ಇರಬಾರದು. ಮನೆಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ ನಂತರ ಅದರ ಶುಚಿತ್ವದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನೀವು ಮನೆಯಲ್ಲಿ ಚಿನ್ನ, ಬೆಳ್ಳಿ, ಹಿತ್ತಾಳೆ, ಜೇಡಿಮಣ್ಣು, ಕಲ್ಲು, ಸ್ಫಟಿಕ ಅಥವಾ ಪಾದರಸ ಲೋಹದ ಶಿವಲಿಂಗವನ್ನು ಸ್ಥಾಪಿಸಬಹುದು. ಆದರೆ ಕಬ್ಬಿಣ, ಉಕ್ಕು ಅಥವಾ ಅಲ್ಯೂಮಿನಿಯಂ ಲೋಹದ ಶಿವಲಿಂಗವನ್ನು ಪೂಜಿಸಬಾರದು. ಶಿವಲಿಂಗವನ್ನು ಮರೆಯಬಾರದು. ಮಲಗುವ ಕೋಣೆಯಲ್ಲಿ ಇಡಬಾರದು. ಶಿವಲಿಂಗದ ಜೊತೆಗೆ ಗಣೇಶ, ಪಾರ್ವತಿ, ಕಾರ್ತಿಕೇಯ ಮತ್ತು ನಂದಿಯ ಸಣ್ಣ ವಿಗ್ರಹವನ್ನು ಇರಿಸಿ ಪೂಜಿಸುವುದು ಶುಭಕರವಾಗಿರುತ್ತದೆ. ಮೊದಲು ಸಂಕಲ್ಪ ಮಾಡಿ, ನಂತರ ಧ್ಯಾನ ಮಾಡಿ ದೇವರನ್ನು ಆಹ್ವಾನ ಮಾಡುವುದು.
ಸಂಕಲ್ಪ ಅಂದರೆ ನಿರ್ಧಾರ, ನಿರ್ಣಯ, ಚಿತ್ತ. ಸಂಕಲ್ಪ ಮಾಡುವಾಗ ಆ ದಿನದ ಸಂವತ್ಸರ, ಋತು, ಮಾಸ, ಪಕ್ಷ, ವಾರ, ತಿಥಿ, ನಕ್ಷತ್ರವನ್ನು ಹೆಸರಿಸಬೇಕು. ಧ್ಯಾನ, ನೀವು ಪೂಜೆ ಮಾಡುತ್ತಿರುವ ದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಿ ಆವಾಹನೆ ಮಾಡುವುದು. ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು. ಷೋಡಶ ಅಂದರೆ 16 ಬಗೆಯಿಂದ ದೇವರಿಗೆ ಉಪಚಾರ ಎಂದರ್ಥ. ಆವಾಹನೆ ಅಂದರೆ ಆಹ್ವಾನ, ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆಗೆ ಆಹ್ವಾನ ಮಾಡುವುದು. ಆಸನ, ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ, ಮನೆ ಮೇಲೆ ಆಸೀನ ಮಾಡಿಸುವುದು. ಪಾದ್ಯ, ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು. ಅರ್ಘ್ಯ, ಕೈ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು. ಆಚಮನ, ಕುಡಿಯುವುದಕ್ಕೆ ನೀರು ಕೊಡುವುದು. ಸ್ನಾನ, ಶುದ್ಧೋದಕ, ನೀರು ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸುವುದು. ವಸ್ತ್ರ, ಧರಿಸಲು ಉಡುಪು ಕೊಡುವುದು. ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಇಡುವುದು. ಜೊತೆಗೆ ಉಪವೀತ, ಜನಿವಾರ, ಆಭರಣವನ್ನು, ಬಳೆ ಬಿಚ್ಚೋಲೆ ಸಮರ್ಪಿಸುವುದು. ಹರಿದ್ರ, ಕುಂಕುಮ, ಗಂಧ, ಅಕ್ಷತ, ಅರಿಶಿನ, ಕುಂಕುಮ, ಶ್ರೀಗಂಧ, ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು. ಪುಷ್ಪಮಾಲ, ಹೂವು, ಪತ್ರೆಗಳಿಂದ ದೇವರಿಗೆ ಅಲಂಕಾರ ಮಾಡುವುದು. ವೃಷಭ ರಾಶಿಯವರು ಶಿವನಿಗೆ ಪ್ರಿಯವಾದ ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ರುದ್ರಾಭಿಷೇಕ ಪೂಜೆಯಲ್ಲಿ ಭಾಗವಹಿಸುವುದರಿಂದ ಶಂಕರನ ಆಶೀರ್ವಾದ ಸಿಗುತ್ತದೆ. ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅರ್ಚನೆ, ಅಷ್ಟೋತ್ತರ 108 ನಾಮಗಳಿಂದ ದೇವರನ್ನು ಸ್ಮರಣೆ ಮಾಡುವುದು. ಧೂಪ, ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸುವುದು. ದೀಪ ಸಮರ್ಪಣೆ ಮಾಡುವುದು. ನೈವೇದ್ಯ, ತಾಂಬೂಲ, ದೇವರಿಗೆ ವಿಧ ಭಕ್ಷ್ಯಗಳ ಭೋಜನ ಅರ್ಪಿಸುವುದು. ಊಟದ ನಂತರ ವೀಳೆಯ, ಅಡಿಕೆ, ತೆಂಗಿನಕಾಯಿ ತಾಂಬೂಲ ಕೊಡುವುದು. ನೀರಾಜನ, ಕರ್ಪೂರದಿಂದ ಮಂಗಳಾರತಿ ಮಾಡುವುದು. ನಮಸ್ಕಾರ, ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು. ಪ್ರಾರ್ಥನೆ, ನಿಮ್ಮ ಇಷ್ಟಗಳನ್ನು ನಡೆಸಿಕೊಡು ಎಂದು ದೇವರಲ್ಲಿ ಅರಿಕೆ ಪ್ರಾರ್ಥನೆ ಮಾಡುವುದು. ಪೂಜೆಯ ನಂತರ ದೇವರು ಅನುಗ್ರಹಿಸಿರುವ ಅರಿಶಿನ, ಕುಂಕುಮ, ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು. ದಿನದ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ. ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದುದು. ಇದರ ಒಂದು ಎಲೆಯನ್ನು ಶಿವನಿಗೆ ಅರ್ಪಿಸಿದರೂ ನಾನಾ ಪುಣ್ಯಗಳಿಗೆ ಪಾತ್ರರಾಗುತ್ತೀವಿ ಎಂಬ ನಂಬಿಕೆಯಿದೆ. ಶಿವಲಿಂಗಕ್ಕೆ ಪಂಚಾಮೃತ ಮತ್ತು ಬಿಲ್ವಪತ್ರೆ ಸಮರ್ಪಣೆ ಮಾಡುತ್ತಾರೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ಪಾರಣೆ ಮಾಡಬೇಕು. ಉಪವಾಸ ಮಾಡಲು ಆಗದಿದ್ದರೆ ಫಲಹಾರ ಮಾಡುತ್ತಾರೆ. ಸಾಮಾನ್ಯವಾಗಿ ಯಾವ ಮಾಸವಾದರೂ ಕೃಷ್ಣ ಪಕ್ಷ ಚತುರ್ದಶಿಯನ್ನು ಶಿವರಾತ್ರಿಯಾಗಿ ಭಾವಿಸುತ್ತಾರೆ. ಆದರೆ ಫಾಲ್ಗುಣ ಮಾಸದ ಚತುರ್ದಶಿಗೆ ವಿಶೇಷವಾದ ಮಹತ್ವವಿದೆ. ಹಾಗಾಗಿಯೇ ಶಿವರಾತ್ರಿಯನ್ನು ಆ ದಿನ ವೈಭವವಾಗಿ ಆಚರಿಸುತ್ತಾರೆ. ಪರಮಶಿವ ಎಂದರೆ ಎಲ್ಲರಿಗೂ ಗೊತ್ತು. ಆದರೆ ರಾತ್ರಿ ಎಂದ ವಿಶೇಷ ಅರ್ಥ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ರಾ ಎಂಬುದು ದಾನಾರ್ಥಕ ಧಾತುವಿನಿಂದ ರಾತ್ರಿ ಆಯಿತಂತೆ. ಸುಖವನ್ನು ಪ್ರದಾನ ಮಾಡುವುದನ್ನೇ ರಾತ್ರಿ ಎನ್ನುತ್ತಾರೆ. ಋಗ್ವೇದ ರಾತ್ರಿ ಸೂಕ್ತ ವಿವರಗಳು ಯೂಪ ಮಂತ್ರದಲ್ಲಿ ರಾತ್ರಿಯನ್ನು ಪ್ರಶಂಸುತ್ತಾ ಈ ರೀತಿ ಹೇಳಲಾಗಿದೆ: ಹೇ ರಾತ್ರಿ, ಕ್ಲಿಷ್ಟಕರವಲ್ಲದ ತಮಸ್ಸು ನಮ್ಮ ಬಳಿಗೆ ಬಾರದಂತಿರಲಿ. ಮಹಾಶಿವರಾತ್ರಿ ಪರ್ವದಿನದಂದು ಬೆಳಗ್ಗೆ 5 ಗಂಟೆಗೆ ನಿದ್ದೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಪೂಜಾ ಮಂದಿರವನ್ನು, ಮನೆಯನ್ನು ಸ್ವಚ್ಛಗೊಳಿಸಬೇಕು. ಬಾಗಿಲಿಗೆ ತೋರಣ, ಪೂಜಾ ಮಂದಿರಕ್ಕೆ ರಂಗೋಲಿ, ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು. ಶ್ವೇತವರ್ಣದ ಬಟ್ಟೆ ಧರಿಸಿ ಶಿವನ ಪಟಗಳು, ಲಿಂಗಾಕಾರ ಪ್ರತಿಮೆಗಳಿಗೆ ಅರಿಶಿನ, ಕುಂಕುಮ ಇಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು. ಬಿಲ್ವಪತ್ರೆ ದಳ, ಬಿಳಿ ಹೂವಿನ ಮಾಲೆಯಿಂದ ಭೋಳಾ ಶಂಕರನ್ನು ಅಲಂಕರಿಸಬೇಕು. ಹುಗ್ಗಿ, ಸಿಹಿ ತಿಂಡಿಗಳು, ಬಾಳೆಹಣ್ಣು, ಸೀಬೆಯನ್ನು ನೈವೇದ್ಯವಾಗಿ ಸಮರ್ಪಿಸಿ ನಿಷ್ಠೆಯಿಂದ ಪೂಜೆ ಮಾಡಬೇಕು.
ಪೂಜಾ ಸಮಯದಲ್ಲಿ ಶಿವ ಅಷ್ಟೋತ್ತರ ಶಿವ ಪಂಚಾಕ್ಷರಿ ಮಂತ್ರಗಳನ್ನು ಸ್ತುತಿಸಿದರೆ ಅಷ್ಟೈಶ್ವರ್ಯಗಳು ಮೋಕ್ಷ ಮಾರ್ಗಗಳು ಸಿದ್ಧಿಸುತ್ತವೆ. ಅದೇ ರೀತಿ ನಿಷ್ಠೆಯಿಂದ ಉಪವಾಸ ಇದ್ದು ಶಿವ ಸಹಸ್ರನಾಮ, ಶಿವಪುರಾಣ, ಶಿವಾರಾಧನೆ ಪಾರಾಯಣ ಮಾಡುವವರಿಗೆ ಮರು ಜನ್ಮ ಎಂಬುದು ಇರಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶಿವರಾತ್ರಿ ಸಂಜೆ 6 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆಗಳವರೆಗೆ ಶಿವ ಪರಮಾತ್ಮ ಸ್ತೋತ್ರಗಳಿಂದ ಪೂಜೆ ಮಾಡುವವರಿಗೆ ಕೈಲಾಸ ವಾಸ ಸಿದ್ಧಿಸುತ್ತದೆ ಎನ್ನುತ್ತವೆ ಪುರಾಣಗಳು. ಶಿವರಾತ್ರಿಯಂದು ಈಶ್ವರನನ್ನು ಸ್ತ್ರೀ ಪುರುಷರಾದಿಯಾಗಿ ಬಿಲ್ವಪತ್ರೆಯಿಂದ ಪೂಜಿಸಬಹುದು. ಇನ್ನುಳಿದಂತೆ ನಿಶಿಗಂಧ, ಮಲ್ಲಿಗೆ, ಜಾಜಿ ಈ ಹೂವುಗಳನ್ನು 10ರ ಸಂಖ್ಯೆಯಲ್ಲಿ ಅರ್ಪಿಸಬೇಕು. ಊದುಬತ್ತಿ, ಕೇದಗೆ, ಮಲ್ಲಿಗೆ ಇವುಗಳನ್ನು 2ರ ಸಂಖ್ಯೆಯಲ್ಲಿ ಅರ್ಪಿಸಬೇಕು. ಈಶ್ವರನಿಗೆ ಭಸ್ಮ ಅಂದರೆ ಇಷ್ಟ. ಹಾಗಾಗಿ ಭಸ್ಮ ಧಾರಣೆಯಿಂದ ಸಕಲಾಭೀಷ್ಟಗಳು ನೆರವೇರುತ್ತವೆ ಎನ್ನುವ ನಂಬಿಕೆಯಿದೆ. ಓಂ ನಮಃ ಶಿವಾಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.